ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ತಿಂಗಳದ 1,000 ಬಂದವ್ರಿ. ಅದ್ರಲಿಂದ ಮಕ್ಕಳು ನಾವು ಎಲ್ಲ ಸುಖವಾಗಿ ಬದುಕಿದೇವ್ರಿ. ಮತ್ತೆ ಮುಂದ ಹಂಗೆ ಕಂಟಿನ್ಯೂ ಕೊಡ್ಬೇಕು. ಈಗ ಮತ್ತ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡ್ಬೇಕು. ಮಾಡ್ತೇವ್ರಿ. ಯಾವ್ದ್ ಬಿ ಕೆಲ್ಸ ಮಾಡ್ಕೊಂಡಿದೇವ್ರಿ. ಮಕ್ಕಳಿಗೆ ಸರ್ಕೊಂಡಿದ್ದೇವು. ಮತ್ತೇನಪ್ಪಾ ಅಂದ್ರೆ ಯಾವ್ದೇ ಒಂದ್ ಆಸ್ಪತ್ರೆ ಬಂದ್ರು ದುಡ್ಡು ಯೂಸ್ ಮಾಡ್ಕೊಂಡಿದ್ದೇವು. ಇಂತ ಸಮಸ್ಯೆಗಳಿಗೆಲ್ಲ ಯೂಸ್ ಮಾಡ್ಕೊಂಡ್ರಿ. ನೋಡ್ರಿ ಇಂತ ಬೆಂಕಿ ಅಂತ ಬಿಸಿಲಾಗ ಎಲ್ಲಿ ಕೆಲ್ಸ ಸಿಗಲ್ಲ ಹೊಂಟದ್ರಿ. ಎಲ್ಲಿ ಕೆಲ್ಸ ಮಾಡತ್ತಿಲ್ಲ. ಮತ್ತೇನಂತಂದ್ರ ನಾವ್ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಮಾಡ್ತಿದ್ದೇವ್. ಇದ್ದಿನಂತ ಬಿ ನಮ್ಗ್ ಡ್ಯೂಟಿ ತೆಗ್ದಾಕ್ಯಾರ. ಈಗ ನಾವ್ ಏನ್ ಉದ್ದೇಶ ಮೇಲೆ ಬದುಕಬೇಕು ನಮಗ್ ಬೇಕಲ್ಲ. ಅದಕ್ಕ ನಮಗ್ ಕಂಟಿನ್ಯೂ DK ಶಿವಕುಮಾರ್ ಇರ್ಲಿ ಯಾರೇ ಇರ್ಲಿ ರಾಜಕಾರಣ ಇದ್ರ ನಮಗ್ ಕಂಟಿನ್ಯೂ ಗರೀಬರಿ ಪೈಸಾ ಕಳಿಸ್ಬೇಕು. ಶಾಂತಂಬಾದ್ರೆ ನಮ್ಮ ಊರ್ ಕುಂಬಾರವಾಡ ರೀ ಸರ್. ನಮ್ಗೆ 2,000 ಬರ್ತಾವಲ್ಲ ರೀ ಸರ್. ಕಂಟಿನ್ಯೂ KVC ಹೋದ ವರ್ಷ ಮಾಡಿದೇವ್ ಸರ್. ಮತ್ತ ಕಂಟಿನ್ಯೂ KVC ಮಾಡ್ತೀರಿ ಅಂತಂದ್ರೆ ಮಾಡಿಸ್ಬೇಕಾ ಬೇಡ್ದ ಅಂತೇಳಿ ಸಂಶಯ ಅದ. ಮಾಡಿದೇವ್ ಸರ್. ಅದಕ್ಕೇನ್ ಸರಿ ಅದನ್ನ ತಪ್ಪದನ ಆಗೇತ್ ಸರ್. ನಮಗ ಉಪಯೋಗದ ನಾವ್ ಬಡ್ರಿದ್ದೇವ್ ಸರ್. ಏನೋ ಮಕ್ಕಳ ಫೀಸ್ ಅಂತ ನಾವು ಊಟಕ್ಕೆ ಖರ್ಚಕ್ಕಾಗಿ ಅನೇಕ ಸಹಾಯಗಳು ಆಗ್ಯಾವ ಸರ್. ನಮ್ಗೆ 2,000 ಬಂದಿಂದು ಮಾಡಿದೇವ್. ಆದ್ರ ನಮ್ಗೇನ್ ಸಮಸ್ಯೆ ಅಂದ್ರೆ KVC ಮಾಡ್ಬೇಕಾ ಮಾಡ್ಬೇಡ್ದು ಅಂದ್ರ ಮಾಡ್ತಿದೇವ್ರಿ. ಆದ್ರ ಮತ್ತೇನ್ ಮಾಡ್ಬೇಕಾ ಮಾಡ್ಬೇಡ್ದು ಅಂತ ಕೇಳತ್ತೀನ್ರಿ ಸರ್. ಸರ್ ಬಹಳಷ್ಟು ಸವಲತ್ತುಗಳು ಆಗ್ಲತ್ತದ್ರಿ ಅದ್ರಲಿಂದ ನಮ್ಗ. ಶಾಂತಮ್ಮ ಅದ್ರಿ ನಮ್ಮ ಊರ್ ಕುಂಬಾರವಾಡ ರೀ ಸರ್. ಗೃಹಲಕ್ಷ್ಮಿ ದುಡ್ಡು ನಮ್ಗೆ ಎಲ್ಲಾ ಕೆಲ್ಸ ಆಗ್ಯದ ಸರ್. ನಮ್ ಹುಡುಗರ್ ಫೀಸ್ ಕಟ್ಕೊಂಡಿವಿ. ನಾವೇನೇ ಕೆಲಸ ಮಾಡ್ಕೊಂಡಿವಿ. ಸಂಘದ ಕಟ್ಕೊಂಡಿವಿ. ಎಲ್ಲಕ್ಕೆ ನಮ್ಗೆ ಸಹಾಯ ಆಗಿದೆ. ಈಗ ಮತ್ತೆ ಇನ್ನೊಂದ್ಸರಿ ಅಪ್ಲಿಕೇಶನ್ ಹಾಕ್ಬೇಕಂತಮ್ಮ. ಅಪ್ಲಿಕೇಶನ್ ಇನ್ನೊಂದ್ಸರಿ ಹಾಕ್ಬೇಕಂತ ಮತ್ತ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡ್ಬೇಕಂತಲ್ಲ. ಸಮಸ್ಯೆ ಐತದ ಏನಾರ ಮಾಡ್ತಿರಲ್ಲ. ನಮ್ಗೆ ಏನು ಸಮಸ್ಯೆ ಮಾಡಿಲ್ಲ. ಅವ್ರು ಮಾಡಲ್ಲ ಅಂತ ನಮ್ಗೆ ಭರವಸೆ ಇದೆ. ಕಾಂಗ್ರೆಸ್ ನಮ್ಗೆ ಯಾವಾಗೂ ಧೋಕಾ ಕೊಟ್ಟಿಲ್ಲ. ಇವಾಗ ಧೋಕಾ ಕೊಡಲ್ಲಂತೆ ನಮಗೆ ಭರವಸೆ ಇದೆ. ಮತ್ತೆ ನಮ್ಗೆಲ್ಲ ಕೂಡ ಹೆಣ್ಮಕ್ಳು ಇದ್ದಾರೆ. ಅವ್ರಿಗೆ ಏನಾರ ಸಹಾಯ ಮಾಡಿ ಅವ್ರು ಓದ್ ಬರ್ದಿ ಶಾಣೆ ಇದ್ದಾರೆ. ಅವ್ರಿಗೆ ಏನಾರ ಸಹಾಯ ಮಾಡ್ಬೇಕು ಗೌರ್ಮೆಂಟ್ ನಾವು ಕೇಳ್ಕೊತೇವೆ. ಅಂದ್ರೆ 2,000 ರೂಪಾಯಿ ಹಂಗೆ ಉಪಯೋಗ ಆಗಿತ್ತಲ್ಲ ನಿಮ್ ಹಿಂದೆಲ್ಲ. ನಾವೆಲ್ಲ ಮಕ್ಳು ಫೀಸ್ ಕಟ್ಕೊಂಡಿವಿ ಸರ್. ಹುಡುಗರಿಗೆಲ್ಲ ಓದಿಸಿವಿ. ನಾವ್ ಹರವಂತೆಲ್ಲ ಯೂಸ್ ಮಾಡ್ಕೊಂಡ್ವಿ. ಮಕ್ಳಿಗಾಗ್ಲಿ ಮಕ್ಕಳಿಗಾಗ್ಲಿ ನಮ್ಮ ಮನೆ ಕೆಲ್ಸಕ್ಕಾಗ್ಲಿ ಯಾವ್ದೇ ಒಂದ್ ಕಾರ್ಯ ಕೆಲ್ಸಗಳಿಗೆ ನಾವು ಉಪಯೋಗ ಮಾಡೇವ್ರಿ. ನಿಮ್ ಹೆಸರಮ್ಮ? ನಮ್ಮ ಹೆಸರು ಸುನೀತಾರಿ. ನಮ್ಮ ಹೆಸರು ಕಸ್ಕೊಟ್ಟಿದ್ವಿ. ಮಹಿಳೆಯರಿಗೆ ಬಹಳ ಕಷ್ಟ ಐತದ ಸರ್. ಯಾಕಂದ್ರೆ ಆಲ್ರೆಡಿ ಮಾಡಿದ ಅದು ಮುಂದುವರ್ಸ್ಕೊಂಡ್ ಹೋಗ್ಬೇಕು ಸರ್. ಯಾಕಂದ್ರ ಕೈಲಾಗಲ್ ಜನ ಹರ, ಅವ್ರಿಗೆಲ್ಲ ಹೆಣ್ಮಕ್ಳು ಹರ, ಮತ್ತ ಅವ್ರ ಸೊಸಿ ಮಕ್ಕಳು ಏನ್ ಬಿ ಅವ್ರಿಗೆ ಅನ್ನ ಹಾಕಲ್ ಹೋದ್ರು ಅವ್ರೇನ್ ಮಾಡ್ತಾರ ಅವ್ 2,000 ಬರ್ತಾವಂದ್ ಒಂದ್ ಹಿಮ್ಮತ್ಲಿಂದ ಅವ್ರೇನ್ ಮಾಡ್ತಾರ ಅಂದ್ರ ಆ ದುಡ್ಡು ತಕೊಂಡಿ ಅವ್ರ ಜೀವನದಲ್ಲಿ ಗೋಲಿ ಆಗಿರ್ಬೋದು, ಅವ್ರ ದವಾಖಾನಿ ಫೀಸ್ ಆಗಿರ್ಬೋದು, ಮತ್ತ ಅನೇಕ ಮಕ್ಕಳು ತಂದೆ ತಾಯಿ ಇದ್ದವರು ಅಜ್ಜಿ ಸಲ್ಲತಾರ್ರಿ. ಅವ್ರ ಏನ್ ಮಾಡ್ತಾರ ಅಂದ್ರೆ ಮಕ್ಕಳಿಗೆ ಆ ರೊಕ್ಕ ತಕೊಂಡ್ ಓದಿಸೋದು, ಅವ್ರಿಗೆ ಪೆನ್ ತಂದ ಕಾಪಿ ತಂದ ಈ ರೀತಿ ಎಲ್ಲ ಅವ್ರ ಖರ್ಚುಗಳು ಮಾಡ್ಕೊಳತ್ತಾರ. ಮುಂಜಾನೆ ಹಳೆಗೆ ಅವ್ರಿಗೆ ನಾಷ್ಟ ತಂದ ಈ ರೀತಿ ಮಾಡ್ಕೊಳತ್ತಾರ. ಅದಕ್ಕೆ ದಯಮಾಡಿ ಅನ್ನದ ಅಂತಂದ್ರೆ ಸರ್ಕಾರಲ್ಲಿ ಮನವಿ ಮಾಡ್ಕೊಂಡು DK ಶಿವಕುಮಾರ್ ಸರ್ ಏನದ ಅಂದ್ರ ಇದು ಮತ್ತೊಂದ್ಸರಿ KYC ಮಾಡ್ಬೇಡ್ರಿ. ಇದು ಕಂಟಿನ್ಯೂ ಮುಂದುವರ್ಸ್ಕೊಂಡ್ ಹೋಗ್ರಿ. ಎಲ್ಲಾ ಹೆಣ್ಮಕ್ಳಿಗೆ ಸಹಜವಾಗಿ ಪ್ರತಿಯೊಬ್ಬರಿಗೆ ಇದು ಏನದ ಅಂತಂದ್ರೆ ಬಹಳ ಸಹಾಯ ಆಗ್ಲತ್ತಾರ. ಅವ್ರ ಹೆಸರು ಹೇಳ್ಕೊಂಡಿ ಬದುಕ್ಲತ್ತಾರ. ಮತ್ತೆ ಯಾವತ್ತು ಕೈ ನಮ್ದೇ ಕಾಂಗ್ರೆಸ್ ನಮ್ದೇ ಎಂಬ ಒಂದು ಉದ್ದೇಶ ಪ್ರತಿಯೊಬ್ಬರು ಬಲ್ಲದ. ಅದ್ರ ಸಲುವಾಗಿ ದಯಮಾಡಿ ಅನ್ನದ ಅಂದ್ರ ಮತ್ತ ತಿರುಗಿ ಮಾಡ್ಬೇಡ್ರಿ. ಹೆಣ್ಮಕ್ಳು ಪ್ರತಿಯೊಬ್ಬರಿಗೆ ತಿಂಗಳ ಕೊಡೋದದ. ಇದ್ರಿಂದ ಏನ್ ಸಮಸ್ಯೆ ಆಗಲ್ಲ ಸರ್. ಇದು ಸತ್ತೋಗಿನೋರು ಯಾರ ಗೌರ್ಮೆಂಟ್ ಸರ್ವೆಂಟ್ ತಿನ್ನೋರಿಗೆ ಎಲ್ಲರಿಗೆ ಜರ ಕಟ್ಟಾಗಿ ಎಲ್ಲರಿಗೆ ಯಾರು ಗೋರ್ ಗರೀಬರನ್ನೋ ಅವ್ರಿಗೆ ಅನುಕೂಲ ಐತದ ಸರ್. ಅದು ಈಗ ಮತ್ತೀಗ KYC ಮಾಡ್ರ ಸರ್. ಅದು KYC ಮಾಡ್ಲೇಬೇಕು ಕಂಪಲ್ಸರಿ. ಮಾಡ್ರ ಮುಂದ್ ಅನುಕೂಲ ಆಯ್ತದ. ಹಿಂದಕ್ಕೂ ಏನ್ ಕಟ್ಟಾಗಿಲ್ಲ. ನಿಮ್ಗೆ 2,000 ರೂಪಾಯಿ ಉಂಟು ಸರ್. ಏನ್ ಉಪಯೋಗ ಮಾಡ್ಕೊಂಡಿರೋದು? ಅದ್ರಲಿಂದ ಏನೋ ಒಂದು ಹೋಗಿ ಒಂದು ಬ್ಯಾಂಕಿನ ಒಂದ್ ತವ್ರ ಮನೆಯವ್ರು ಕೊಟ್ಟಾರ ಅನ್ನಂಗ ಹೋಗಿ ತಕೊಂಡ್ ಬಂದು ಮನಿಗ್ ಯೂಸ್ ಮಾಡ್ಕೊಂಡಿದ್ದೇವ್ರಿ. ಯಾರ್ ಕಣ್ಣಿನ ಆಪರೇಷನ್ ಮಾಡ್ಕೊಂಡ್ರ, ಯಾರ್ ಕಾಲ್ ನಿಲ್ಲತಾವ ಅಂತ ಹೇಳಿ, ಯಾರ್ ಕಾಲಾಗ ಒಂದ್ ಪಂಚಿಸ್ತಲೆ ಕಡಗ ಮಾಡಿಸ್ಕೊಂಡ್ರ, 1 ವರ್ಷದ ರೊಕ್ಕ ಜಮಸಿ ಎಲ್ಲ ಬಹಳ ಅನುಕೂಲ ಆಗ್ಯದ್ರಿ. ಮಕ್ಕಳು ಫೀಸ್ ಕಟ್ಟ್ಯಾರ. ಯಾರ ಗಂಡ ದೂರ ಹೋದ್ರು ಬಿ ಇಲ್ಲ ಅಂದ್ರು ಬಿ ಕೈಲ ತಕೊಂಡ್ ಬರ್ತೇವ್. ಮಕ್ಕಳು ನಿಮ್ಗೆ ಕೊಡ್ತೇವ್ ಒಂದ್ ಫೀಸ್ ಕಟ್ಟಿದ್ದೇವ್. ಹೆಣ್ಮಕ್ಳಿಗೆ ಬಹಳ ಉಪಯೋಗ ಅದ ಸರ್. ನಾವ್ ಹಗಲು ರಾತ್ರಿ ಬ್ಯಾಸ್ಗಿ ಹೋಯ್ತು ಕರೆಂಟ್ ನಡೆಸ್ರು ನಮಗ್ ಕರೆಂಟ್ ಬಿಲ್ ಕಮ್ಮಿ ಬಂದದ. ಇಲ್ಲದ್ರ ಮನೆಗೆಲ್ಲ ನಮ್ಮ ಯಜಮಾನ್ರ ಅಂತಿರು ಜರ ಕರೆಂಟ್ ಬಿಲ್ ಜರ ನೋಡ್ ಬಳಸ್ರಮ್ಮ ಅಂತೀರಿ. ಈಗ ಏನ್ ಬಳಸದ ಹಂಗೇನ್ ಹೇಳಕೊಲ್ಲತಿಲ್ ನಾವ್ ಏನ್ ಬಿ. ನಮ್ ಮನೆ ಬಹಳ ಅನುಕೂಲ ಆಗ್ಲತ್ತವ ಸರ್. 5 ಕಿಲೋ ರೇಷನ್ ಅಕ್ಕಿ ಬರ್ತೀವಿ ಸರ್. ಈಗ 10 ಕಿಲೋ ಹೊಂಟಾವ್. ಅದನ್ನು ಬಹಳ ಅನುಕೂಲ ಆಗ್ಲತ್ತವ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.